ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 8 ಗಂಟೆ. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ ಎಲ್ಲ ಕೆಲಸ ಆಯಿತು. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಆಗುತ್ತೆ ಅಂತ ಸಿಂಪಲ್ಲಾಗಿ ಆ್ಯಸ್ ಇಟ್ ಈಸ್ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಮಾವಾಸ್ಯೆ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಕೆಲಸ ಇದೆ ಗೋಡನಲ್ಲಿ ಕೂಡ, ಅದಕ್ಕೆ ಬೇಗ ಹೋಗಿ ದೇವಸ್ಥಾನಕ್ಕೆ ಬೇಗ ಬರೋಣ ಅಂತ. ಏನೂ ಮೇಕಪ್ ಇಲ್ಲ, ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ, ಮೇಲೊಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಐಲೈನರ್ ಹಾಕ್ಕೊಂಡಿದ್ದೀನಿ. ಬಿಟ್ಟರೆ ಆ್ಯಸ್ ಇಟ್ ಈಸ್ ಗಂಧ ಅರಿಶಿನ ಕುಂಕುಮ ವಾರ ಪೂಜೆ ಆಯ್ತಲ್ವಾ. ಸೊ ಹಾಗಾಗಿ ನನ್ನ ಸ್ಮಾರ್ಟ್ ವಾಚ್ ಹಾಳಾಗಿದೆ ಗೈಸ್. ಸೊ ಹಾಗಾಗಿ ನನ್ನ ಟೈಟಾನ್ ವಾಚ್, ಬ್ರೇಸ್ಲೆಟ್ ಟೈಟಾನ್ ವಾಚ್ ಹೇಗಿದೆ ಫಾರ್ ದ ಫಸ್ಟ್ ಟೈಮ್ ಸುಮಾರು ವರ್ಷ ಆದಮೇಲೆ ಹಾಕೋತಾ ಇರೋದು. ಹಾಕ್ಕೊಂಡೇ ಇರಲಿಲ್ಲ. ಈಗ ಸ್ಮಾರ್ಟ್ ವಾಚ್ ಬಂದಮೇಲೆ ಈ ವಾಚ್ಗಳೆಲ್ಲ ಮೂಲೆ ಗುಂಪಾಗಿಬಿಟ್ಟಿತ್ತು. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಆ್ಯಸ್ ಇಟ್ ಈಸ್ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಒಂದು ಕಾಟನ್ ಸ್ಯಾರಿ, ಪಿಂಕ್ ಕಲರ್ ಕಾಟನ್ ಸ್ಯಾರಿ, ಬ್ರೇಸ್ಲೆಟ್, 2 ಬಳೆ ಹಾಕ್ಕೊಂಡಿದ್ದೀನಿ. ಬೇಗ ಹೋಗಿ ಬೇಗ ಬರಬೇಕು. ಏನು ಹೇರ್ ಸ್ಟೈಲ್ ಮಾಡಿಲ್ಲ, ತಲೆ ಇನ್ನೂ ಒಣಗಿಲ್ಲ. ನೆನ್ನೆ ಆಯಿಲ್ ಅಪ್ಲೈ ಮಾಡಿದ್ದೆ, ಬೆಳಗ್ಗೆ ಸ್ನಾನ ಮಾಡಿಬಿಟ್ಟೆ. ಸೊ ಹಾಗಾಗಿ ನೀರು ಚೊಟಕ್ತಾ ಇತ್ತು ಕೆಳಗಡೆ. ಒಂದು ಪೋನಿ ಹಾಕಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂತ. ಹೆಂಗಿದೆ ಸೆಕೆ, ಬಿಸಿಲು. ಸೊ ವಾರ ಪೂಜೆ ಎಲ್ಲ ಮಾಡಿದ್ದೀನಿ. ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಚೇಂಜ್ ಮಾಡಿ, ಬೆಡ್ ಸ್ಪ್ರೆಡ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಬೇರೆ ಹಾಕೋಕ್ಕೆ ನಿಜಕ್ಕೂ ಟೈಮ್ ಆಗಲಿಲ್ಲ, ಯಾಕಂದರೆ ಬೇಗ ಹೋಗಬೇಕಲ್ವ. ಹಾಗಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಬನ್ನಿ ಹೊರಡುವ. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಒಂದು ಪೋನಿ ಹಾಕಿದ್ದೀನಿ ಹಿಂದೆ, ಮಿರರಲ್ಲಿ ನೋಡಿ ನೀರೆಲ್ಲ ತೊಟಕ್ತಾ ಇದೆ ಕೆಳಗಡೆ. ಸೊ ಬನ್ನಿ ಹೊರಡುವ. ಎಲ್ಲ ಕೆಲಸ ರೆಗ್ಯುಲರಾಗಿ ಮುಗಿಸಿ ವಾಕಿಂದ ಮನೆಗೆ ಬಂದು ಗಂಜಿ ಮಾಡಿ, ನಾನು ಗಂಜಿ ಕುಡಿದು ಮಕ್ಕಳಿಗೆಲ್ಲ ಗಂಜಿ ಕೊಡ್ತಾಯಿದ್ದೀನಿ. ರಾಗಿ ಗಂಜಿ, ಸೀಮೆ ಅಕ್ಕಿ ಗಂಜಿ ರೆಗ್ಯುಲರಾಗಿ ಮಾಡ್ತೀನಿ. ಗಂಜಿನ ಚಾರದಲ್ಲ ಐತೆ, ನೀ ಕುಡಿ. ನೋಡು, ಇಷ್ಟ ಇಲ್ಲ ಅದು ಕುಡಿ. ಚೆನ್ನಾಗೈತೆ, ಅದು ಕೋಲ್ಡ್ ಆಗುತ್ತೆ ಬಾಡಿ. ಇಡಿ, ಯಾಕೆ ಇಷ್ಟ ಇಲ್ಲ? ತಿಂಡಿ ಏನೂ ಮಾಡಲಿಲ್ಲ, ಬಿಕಾಸ್ ಆಫ್ ಕೆಳಗಡೆ ಕೆಲಸ ಇತ್ತು. ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದುಬಿಡೋಣ, ಅಮಾವಾಸ್ಯೆ ಅಲ್ವಾ ಅಂತ ಹೇಳಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ, ಬಟ್ಟೆ ಒಗೆದು ಪಾತ್ರೆ ತೊಳೆದು ನಾನು ಫ್ರೆಶ್ ಅಪ್ ಆಗಿ ದೇವರಿಗೆ ನೈವೇದ್ಯಕ್ಕೆ ಹಾಲೆಲ್ಲ ಕಾಯಿಸಿಟ್ಟು ವಾರ ಪೂಜೆ ಮುಗಿಸ್ದೆ ಮನೆಯಲ್ಲಿ. ಫಸ್ಟು ನಾವು ಯಾವುದೇ ಟೆಂಪಲ್ಗೆ ಹೋಗಲಿ ಏನೇ ಹೋಗಲಿ ಮನೆ ದೇವ್ರ ಗುಡಿಗೆ ಮನೆ ದೇವ್ರ ಪೂಜೆ ಮಾಡಲೇಬೇಕು ಮನೇಲಿ. ಹಾಗಾಗಿ ಮನೇಲೂ ಕೂಡ ಮಹಾಮಂಗಳಾರತಿ ಎಲ್ಲ ಮಾಡಿದೆ. ಇನ್ನು ತಿಂಡಿ ಮಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗುತ್ತೆ. ಸತೀಶ್ ಅಮಾವಾಸ್ಯೆ ಅಲ್ವಾ, ಸೊ ಹುಡುಗರು ಎಲ್ಲರೂ ರಜಾ. ಒಂದು ವಾರದಿಂದ ಹುಡುಗರು ಕೆಲಸ ಮಾಡಿದರು, ಅವ್ರಿಗೂ ಒಂದಿನ ರೆಸ್ಟ್ ಬೇಕಲ್ವ. ಸೊ ಹಾಗಾಗಿ ಅವ್ರಿಗೆಲ್ಲ ರೆಸ್ಟ್ ಇತ್ತು. ನಾವೇ ಎಲ್ಲ ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ಹೋಗಿ 8:30ಗೆಲ್ಲ ಟೆಂಪಲ್ಗೆ ಹೋಗಿ 9:30ಗೆಲ್ಲ ಮನೆಗೆ ಬರೋಣ ಅಂತ ಹೋದ್ವಿ. ಯಾಕೋ ನನಗೆ ಬೆಳಗ್ಗೆಯಿಂದನೇ ಒಂಥರ ಅನ್ನಿಸ್ತಾಯಿತ್ತು. ಬೆಳಗ್ಗೆನೇ ಒಂಥರ ಸಿಡ್ರು ಥರ, ಮೀನ್ಸ್ ಅಂದರೆ ಮೂಡ್ ಆಫ್ ಆದಾಗ ಆಗುತ್ತಲ್ಲ ಆ ಥರ. ತಲೆ ನೀರೆಲ್ಲ ಚೊಟಕ್ತಾ ಇತ್ತು. ಒಂದಾಮೇಲೆ ಒಂದು ಈ ಥರ ಕಿರಿಕಿರಿಗಳು ಆಗ್ತಾನೇ ಇತ್ತು. ನೋಡಿ ನಮ್ಮ ಪತಿ ದೇವರು ಅವರೇ ಮಿರರಲ್ಲಿ ನೋಡ್ಕೊಂಡು ಮಿಂಚ್ತಾ ಇದ್ದಾರೆ. ಪಾಪ ಅವ್ರಿಗೂ ಫ್ರೀ ಇಲ್ಲ, ಕೆಲಸ ಇತ್ತು ಗೋಡೌನಲ್ಲಿ, ಟೆನ್ಷನ್. ಗೈಸ್, ಈ ಶೆಕೆಯಲ್ಲಿ ಒಬ್ಬಿಬ್ರಿಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಆಗುತ್ತೆ, ಇನ್ನು ಸಾವಿರಾರು ಜನಕ್ಕೆ ಮಾಡೋಕ್ಕೆ ಇನ್ನೆಷ್ಟು ಟೆನ್ಷನ್ ಇರುತ್ತೆ ಅಲ್ವಾ. ಸೊ ಹೀಗೆ ಮಾತಾಡಿಕೊಂಡು ತರಕಾರಿ ಏನೇನು ಬೇಕು ಅದನ್ನೆಲ್ಲ ಒಂದು ಲೀಸ್ಟಲ್ಲಿ ಬರೆದು ಇಟ್ಕೊಂಡಿದ್ರು. ಯಾಕಂದರೆ ಮರ್ತೋಗ್ಬಿಡುತ್ತೆ. ಒಂದು ತಗೋತಾರೆ, ಒಂದು ಬಿಟ್ಬಿಡ್ತಾರೆ, ಆಮೇಲೆ ಮತ್ತೆ ಮಾರ್ಕೆಟ್ಗೆ ಹೋಗಬೇಕು. ಈ ನಡುವೆ ಅಂತೂ ಮೈಸೂರು ಟ್ರಾಫಿಕ್ 1 to 2 ಆಗಿಬಿಟ್ಟಿದೆ, 3 ಆಗಿಬಿಟ್ಟಿದೆ. ಮುಂಚೆ ಅರ್ಧ ಗಂಟೆಗೆ ಹೋಗಿ ಬಂದುಬಿಡ್ತಾಯಿದ್ವಿ, ಬಟ್ ಇವಾಗಂತೂ ಒಂದು ದಿನ ಆದರೂ ಮಾರ್ಕೆಟ್ಗೆ ಹೋದರೆ ವೇಸ್ಟ್ ಆಗಿಬಿಡುತ್ತೆ. ಹಿಂಗೆ ಮಾತಾಡ್ಕೊಂಡು ಹೊರಟ್ವಿ. ಅಕ್ಷಯ ತೃತೀಯಾಗಿ ಏನು ಕೊಡಿಸ್ತೀರಾ? ಇನ್ನೂ 3 ದಿನ ಟೈಮ್ ಐತೆ. ಹಾಂ, ಇನ್ನೂ 3 ದಿನ ಟೈಮ್ ಐತೆ. ಸೊ ರೇಗಿಸ್ತಾ ಇದ್ದೆ ಸತೀಶ್ನ. ಮಾತಾಡ್ತಾ ನನ್ನ ಕಷ್ಟ, ನಂಗೆ ಫಸ್ಟು ಲೋನ್ ತೀರಬೇಕು, ನಿನಗೊಂಥರ ಹಾಗೆ ಹಿಂಗೆ ಅಂತ ರೇಗ್ತಾ ಇದ್ರು. ಹಿಂಗೆ ಮಾತಾಡ್ತಾ ಪೂಜೆ ಸಾಮಾನೆಲ್ಲ ತೊಗೊಂಡು ಟೆಂಪಲ್ ಬಂದಿದ್ದೇ ಗೊತ್ತಾಗಲಿಲ್ಲ. ನಾನು ಅವ್ರು ರೇಗಿಸ್ತಾ ಇರಬೇಕು, ಛೇಡಿಸ್ತಾ ಇರಬೇಕು, ಅವ್ರು ನಂಗೆ ಬೈತಾ ಇರಬೇಕು, ನಾ ಬೈಸ್ಕೊತಾ ಇರಬೇಕು ಗೈಸ್.
ಅದು ಏನೋ ಒಂಥರ ಇಲ್ಲಾಂದರೆ ನಾವು ಈ ಜಗಳ ಆಡಲಿಲ್ಲ ಅಂದರೆ ತಿಂದು ಜೀರ್ಣನೇ ಆಗಲ್ಲ ಅನಿಸುತ್ತೆ. ಸೊ ಹಣ್ಣುಕಾಯಿ ಎಲ್ಲ ಚಚ್ಕೊಂಡು ಪೂಜೆ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಮಹಾಮಂಗಳಾರತಿ ಮಾಡಿಸ್ಕೊಂಡು ಸೊ ನಿಂಬೆಹಣ್ಣೆಲ್ಲ ತೊಗೊಂಡು ದೇವ್ರ ಹತ್ರ ಇಟ್ಟು ಈಸ್ಕೊಂಡು ಅಂದರೆ ಪೂಜೆ ಮಾಡಿ ಕೊಡ್ತಾರೆ. ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳಿ ಹೂ ಕೇಳೋರೆಲ್ಲ ಅಮ್ಮನ ಗುಡಿಲಿ ಹೂ ಕೇಳ್ತಾಯಿದ್ರು. ಅಮ್ಮ ಎಲ್ರಿಗೂ ಬಲಗಡೆಯಿಂದ ಹೂ ಪ್ರಸಾದ ಕೊಡ್ತಾಯಿತ್ತು. ನಾವೇನು ಹೂವು ಏನು ಕೇಳಿಲ್ಲ, ಹಾರ ಎಲ್ಲ ತೊಗೊಂಡೋಗಿದ್ವಿ, ಕೊಟ್ಬಿಟ್ಟು ಮಹಾಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಏನೋ ಒಂಥರ ಸ್ವಲ್ಪ ಸಮಾಧಾನ ಆಗುತ್ತೆ ಗೈಸ್ ಈ ಅಮ್ಮನ ಗುಡಿಗೆ ಬಂದರೆ. ಸೊ ಸತೀಶ್ ಎಲ್ರಿಗೂ ದುಡ್ಡು ಕೊಡ್ತಾಯಿದ್ರು. ಅಷ್ಟರಲ್ಲಿ ನಾವೆಲ್ಲ ಒಂದು ಪುಟ್ಟ ಫೋಟೋ ಸೆಲ್ಫಿ. ನನ್ನ ಮಗ ಅಂತೂ ಹೋಗಿದ್ದ ಕಡೆ ನಂಗೆ ಅದು ಬೇಕು ಇದು ಬೇಕು ಅಂತ ಶುರು ಮಾಡ್ತಾನೆ. ಕಡಲೆಪುರಿ ಬೇಕು ಅಂತಿದ್ದ. ಅದನ್ನೆಲ್ಲ ತಗೊಂಡು ಅಗ್ರಹಾರ ಹೋಟೆಲ್ ಹರಿಹರ ಅಂತ ಫೇಮಸ್ ಚಿಬ್ಬಿಡ್ಲಿ ಅಂತ ಸಿಗುತ್ತೆ ಈ ಹೋಟೆಲಲ್ಲಿ. ಫೇಮಸ್ ಈ ಹೋಟೆಲ್ ಮೈಸೂರು ಅಗ್ರಹಾರದಲ್ಲಿ ಚಿಬ್ಲಿ ಇಡ್ಲಿ. ಬಿಸಿ ಬಿಸಿ ಇಡ್ಲಿ ಕೊಡ್ತಾರೆ. 2 ಇಡ್ಲಿ ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಸೊ ಐ ಥಿಂಕ್ 9:45 ಆಫ್ಕೋರ್ಸ್ 9:45 ಅನ್ಕೋತೀನಿ ಬ್ರೇಕ್ಫಾಸ್ಟ್ ಮಾಡಿದಾಗ. 10 ಗಂಟೆ ಒಳಗಡೆನೆ ಸೊ ಆರ್ಡ್ರ್ ಮಾಡಿ ಕೂತ್ಕೊಂಡ್ವಿ. ನನ್ನ ಮಗಳು ಅವರಪ್ಪ ಯಾವಾಗಲೂ ಒನ್ ಸೈಡ್, ನಾನು ನನ್ನ ಮಗ ಯಾವಾಗಲೂ ಒನ್ ಸೈಡ್. ಸೊ ನನ್ನ ಮಕ್ಳು ಹೇಳ್ತಾಯಿದ್ರು ನನಗೆ ಮಸಾಲೆ ಬೇಕು, ಸೆಟ್ ದೋಸೆ ಬೇಕು ಅಂತ. ಅವರಪ್ಪ ದೋಸೆ ಎಲ್ಲ ಲೇಟಾಗುತ್ತೆ, ಇಡ್ಲಿ ತೊಗೊಳ್ಳಿ ಅಂತ. ಇಲ್ಲ ನಮ್ಗೆ ಇಡ್ಲಿ ಬೇಡ, ಬಿಸಿ ಬಿಸಿ ಇಡ್ಲಿ ಗಟ್ಟಿ ಚಟ್ನಿ ಸೂಪರಾಗಿರುತ್ತೆ. ನನಗಂತೂ ಯಾಕೋ ಒಂಥರ ತಿನ್ನಬಾರ್ದ ಏನೋ ಅನ್ನಿಸ್ತಾನೆ ಇರಲಿಲ್ಲ. ಬಿಸಿ ಬಿಸಿ ಇತ್ತು ಮಾತ್ರ. ಚಿಬ್ಲಿ ಇಡ್ಲಿ ಈ ಹೋಟೆಲಲ್ಲಿ ಫೇಮಸ್ಸು. ನನ್ನ ಮಗ ಸೆಟ್ ತೊಗೊಂಡ, ನನ್ನ ಮಗಳು ಮಸಾಲೆ ತೊಗೊಂಡ್ಳು. ತಿಂದ್ಕೊಂಡು ಒಂದು ಕಪ್ ಕಾಫಿ ಕುಡ್ಕೊಂಡು ಸತೀಶು ವಡೆ ಸಾಂಬಾರು ತಿನ್ನೋಣ ಅಂತಂದರು. ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ ಸಾಂಬಾರು. ನಮಗೆ ಅಂತಲ್ಲ, ನಾವು ನಮ್ಮದು ಟೇಸ್ಟ್ ನೋಡಿ ಬಾಯೆಲ್ಲ ಕೆಟ್ಟೋಯ್ತು. ಯಾಕಾದರೂ ತೊಗೊಂಡ್ವು ಅಂತ ಅನ್ನಿಸ್ಬಿಡ್ತು. ಸೊ ಲಾಸ್ಟಿಗೆ ಒಂದು ಜ್ಯೂಸ್ ತೊಗೊಂಡು ಕುಡ್ಕೊಂಡು ಆನ್ ದ ವೇ ಮಾರ್ಕೆಟ್ ಗನ್ನೌಸ್ ಸಿಗುತ್ತೆ. ಸೊ ಗನ್ನೌಸಲ್ಲಿ ತರಕಾರಿ ಏನೇನು ಬೇಕೋ ಸೊಪ್ಪು, ಸೌತೆಕಾಯಿ ಈ ಥರದ್ದೆಲ್ಲ ತೊಗೊಂಡು, ಕಲ್ಲಂಗಡಿ ಹಣ್ಣು ಈ ಥರದ್ದೆಲ್ಲ ತೊಗೊಂಡು ನನಗೊಂಥರ ಮಂಪ್ರ ಬಂದಂಗೆ ಆಗ್ತಾಯಿತ್ತು. ಬೆಳಗ್ಗೆಯಿಂದನೇ ಹುಷಾರಿಲ್ದಂಗೆ ಆಗ್ತಿತ್ತು. ಕರೆಕ್ಟಾಗಿ 10:30 ಇವಾಗ ಬಂದ್ವಿ ಜಸ್ಟ್ ಮನೆಗೆ. ಯಾಕೋ ಗ್ಯಾಸ್ಟ್ರಿಕ್ ಥರ ಆಗಿದೆ ಅನಿಸುತ್ತೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಆನ್ ದ ವೇ ಬರೋವಾಗ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ಆ ಥರದ್ದೆಲ್ಲ ತೊಗೊಂಬಂದ್ವಿ. ಸೊಪ್ಪು ಆಗ್ತಾಯಿಲ್ಲ ಗೈಸ್, ಹೊಟ್ಟೆ ನೊಬ್ಬು. ಗ್ಯಾಸ್ಟ್ರಿಕ್ಗೆ ತಾನೇ. ಇವತ್ತು ಸಂಡೇ ಕ್ಲೋಸ್ ಆಗಿತ್ತು. ಇಷ್ಟು ಬೇಗ ತೆಗ್ದಿರಲ್ಲ ಅಂದ್ಕೊಂಡ್ಬಂದರು ಸತೀಶ್, ಯಾಕಂದರೆ ಅವ್ರ ಕೆಲಸ ಇದೆ. ಸೊ ಆಮೇಲಿಂದ ನಾನು ಒಬ್ಬಳೇ ಡ್ರೆಸ್ ಚೇಂಜ್ ಮಾಡಿ ಹೋಗಿ ಬರ್ತೀನಿ. ಆಗ್ತಾಯಿಲ್ಲ, ಸುಸ್ತಾಗ್ತಾಯಿದೆ, ಒಂಥರ ಹೊಟ್ಟೆ ನೋವ್ತಾಯಿದೆ. ಏನಕ್ಕೂ ಮೂಡೇ ಇಲ್ದಂಗೆ ಆಗ್ಬಿಟ್ಟಿದೆ. ಸ್ಟೇ ಟ್ಯೂನ್. ಓಕೆ, ಹಾಸ್ಪಿಟ್ಲಿಗೆ ಹೋಗೋಣ, ಡ್ರೆಸ್ ಚೇಂಜ್ ಮಾಡೋಣ ಅಂದ್ಕೊಂಡೆ. ಬಟ್ ಸತೀಶು ಪಾಪ ಒಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಹೇಳಿ ನಾವು ಹೋಗಿ ಅವ್ರಿಗೆ ಸಹಾಯ ಮಾಡೋದಲ್ಲ, ನಾವೇ ಅರ್ಥ ಮಾಡಿಕೊಂಡು ಗಂಡನ ಕಷ್ಟಕ್ಕೆ ಕೈ ಜೋಡಿಸ್ತೀವಲ್ಲ, ಅದು ದೊಡ್ಡ ಗುಣ. ಏನಂತೀರಾ? ಅವ್ರು ಹೇಳಿ ಅವ್ರು ಕರೆದು ನಾವು ಕೆಲಸ ಮಾಡಿಕೊಟ್ರೆ, ಅವ್ರು ಹೇಳಿದ್ರು ನಾವು ಮಾಡಿದ್ವಿ ಅಂತ ಆಗುತ್ತೆ. ನಾನೇನು ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಗೈಸ್. ಸಣ್ಣ ಪುಟ್ಟದು ಈ ಹೆಣ್ಮಕ್ಳ ಆಸೆ ಅನ್ನೋದೇನು ಹೇಳಿ, ಒಂದು ಸಣ್ಣ ಪುಟ್ಟದು, ಒಂದು ಮೊಳ ಮಲ್ಲಿಗೆ ಹೂಗೆ ನಾವು ಕರ್ಗೋಗ್ತೀವಿ, ಬಿದ್ದೋಗ್ತೀವಿ. ಅದು ಈ ಗಂಡಸ್ರಿಗೆ ಅರ್ಥ ಆಗಲ್ಲ ಅಷ್ಟೇ ಅಲ್ವಾ? ಎಲ್ಲ ಲೇಡೀಸ್ ಕಮೆಂಟ್ ಮಾಡಿ ನಾನು ಹೇಳಿದ ಮಾತು ಸರಿನಾ ತಪ್ಪಾ ಅಂತ. ಎಲ್ಲರ ಮನೇಲೂ ಕಷ್ಟ ಇದ್ದೇ ಇರುತ್ತೆ, ಯಾರ ಮನೇಲಿ ಕಷ್ಟ ಇಲ್ಲ ಹೇಳಿ. ಸೊ ಪಾಪ ನೋಡಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಟವಲ್ ಸುತ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ನಾನು ಪಚ್ಚಡಿಗೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ. ಟೊಮೆಟೊ ಕೇಳಿದ್ರು ಕಟ್ ಮಾಡಿಕೊಟ್ಟೆ, ಈರುಳ್ಳಿ ಕೇಳಿದ್ರು ಕಟ್ ಮಾಡಿಕೊಟ್ಟೆ. ಸ್ವಲ್ಪ ಹುಡುಗರು ನೈಸಾಗಿ ಚಾಪ್ ಮಾಡ್ತಾರಲ್ಲ ಆ ರೀತಿ ಬರಲಿಲ್ಲ ಅಂದ್ರೂ ಮಾಡ್ತೀನಿ ಗೈಸ್. ಅವ್ರನ್ನ ನೋಡಿ ನಾನು ಕಲ್ತಿದ್ದೀನಿ. ಇವಳು ದೊಡ್ಡ ಮನಗಾತಿ ನೋಡಿ, ಅವ್ರ ಪಪ್ಪ ಏನು ಕೇಳ್ತಾರೆ ಅದೆಲ್ಲ ಎತ್ತು ಕೊಡ್ತಾಳೆ. ನನ್ನ ಮಗ ಇರಲಿಲ್ಲ, ಎಲ್ಲೋಗಿದ್ದ ಅಂತ ಕೇಳ್ಬೋದು ನೀವು. ಅವನಿಗೆ ಟ್ಯೂಷನ್ ಇತ್ತು 9:30, ಟ್ಯೂಷನ್ಗೆ ಅವನು 10:30 ಹೋಗಿದ್ದಾನೆ. ಹೋಗಲ್ಲ ಅಂತಿದ್ದ, ಬಟ್ ನಾನೇ ಇಲ್ಲಿದ್ದರೆ ಚೇಷ್ಟೆ ಮಾಡ್ತಾನೆ, ಇಬ್ಬರು ಕಚ್ಚಾಡ್ತೀರಾ. ಅವನಿಲ್ಲ ಅಂದರೆ ಇವಳು ಸೈಲೆಂಟಾಗಿ ಹೇಳಿದ ಮಾತು ಕೇಳ್ತಾಳೆ, ಅವನಿದ್ಬಿಟ್ರೆ ಇವಳು ಹೇಳಿದ ಮಾತೇ ಕೇಳಲ್ಲ. ಹಾಗಾಗಿ ಅವ್ನು ಟ್ಯೂಷನ್ಗೆ ಹೋಗಿದ್ದ. ಇವಳು ನೋಡಿ ದೊಡ್ಡ ಹೆಡ್ ಕುಕ್ ಅಡುಗೆ ಮಾಡ್ತಾಯಿದ್ದಾಳೆ. ಮೇಡಮ್ 3 ಗಂಟೆಯಿಂದ ಮಾಡಿದ್ದೀವಿ, ಇವಾಗ ನೀವು ದಬಾಕಿ ಮೇಡಮ್. ಮಾತು ಬೇಕಲ್ಲ? ಆಯ್ತು ಮಾಡಿದ್ದೀವಿ.
ನೀನು ನಿಮ್ಮಪ್ಪ ಇಬ್ಬರು ಮಾಡ್ಕೊಂಡು ತಿನ್ನಿ. ಆಯ್ತು ಕೆಲಸ ಮಾಡಬೇಕು ಅಂತ. ಹೌದಾ? ಆಮೇಲೆ ಮೇಡಮ್ ಅಪ್ಪ ಬಿನಿಸ್ ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ, ಶೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಟೈಮ್ ಕರೆಕ್ಟಾಗಿ ತಿನ್ನಿ, ಯಾರು ನಂತರ ಮಾಡ್ಕೋಬೇಡಿ. ಊಟ ತಿಂಡಿ ಸ್ಕಿಪ್ ಅಂತೂ ಮಾಡಬೇಡಿ ಗೈಸ್. ನಾವೇ ಅನುಭವಿಸ್ಬೇಕು. ಒಂದು ಹೊಟ್ಟೆ ನಾವೇ ತಡ್ಕೊಳಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ ಅಂದರೆ ಯಪ್ಪ. ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಗೈಸ್, ಕೆಲಸ ಇತ್ತು ಕೆಳಗೆ. ಅದು ಮಾಡು, ಇದು ಮಾಡು, ಅದಚ್ಚು ಇದಚ್ಚು. ಯಪ್ಪ, ಜಲ್ಜೀರ ತರಿಸಿ ಕುಡಿತಾ ಇದ್ದೀನಿ, ನೋಡೋಣ ಕಡಿಮೆ ಆಗುತ್ತಾ ಅಂತ. ಕಡಿಮೆ ಆಗಲಿಲ್ಲ ಅಂದರೆ ಸಂಜೆ ಮೇಲೆ ಹೋದ್ರಾಯ್ತು. ಮಲ್ಕೊಂಡ್ಬಿಡ್ತೀನಿ ಗೈಸ್, ಸ್ವಲ್ಪ ಹೊತ್ತು ಆಗ್ತಾಯಿಲ್ಲ. ನಂತರ ಯಾರೂ ಮಾಡಬೇಡಿ, ದಯವಿಟ್ಟು ಟೈಮ್ ಕರೆಕ್ಟಾಗಿ ತಿನ್ನಿ, ಓಕೆನಾ? ನೀವು ಕೆಲಸ ಮಾಡೋದು ಯಾಕೆ? ತಿನ್ನೋಕ್ಕೆ. ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಿಪ್ಪ. ಒಂದು ಹೊಟ್ಟೆ ನೋವೇ ತಡೆಯಲ್ಲ ಈ ದೇಹ ಅಂದರೆ ಇನ್ನೇನು ತಡೆಯುತ್ತೆ ಹೇಳಿ, ಅಲ್ವಾ? ನಿಜಕ್ಕೂ ನನ್ನ ಕೈಲಿ ಆಗಲಿಲ್ಲ. ಅಳಸಂದೆ ಕಾಳು ಸೊಪ್ಪಿನ ಸಾರು ಮಾಡಿದ್ದೆ, ಅದು ಸಾಂಬಾರಿತ್ತು. ಅದೇ ಹುಳಿ ಅಥವಾ ಸಾಂಬಾರು ಏನಾದರೂ ಆಗುತ್ತೆ, ಅದನ್ನೇ ಬಿಸಿ ಮಾಡಿ ಮುದ್ದೆ ಮಾಡಿ ಮಧ್ಯಾಹ್ನ ರೈಸ್ ಮಾಡಿ ಊಟ ಮಾಡೋಣ ಅಂತ. ಸತೀಶ್ ಕೆಳಗೆ ಬಿಸಿಬೇಳೆಭಾತು, ಮೊಸರನ್ನ, ಕೇಸರಿಭಾತ್ ಎಲ್ಲ ಮಾಡಿದರು. ಬಟ್ ನನಗೆ ಆಗಲಿಲ್ಲ. ಈ ಕಡೆ ಸೈಡ್ ಹಾಲು ಕಾಯಕ್ಕಿಟ್ಬಿಟ್ಟು ಬೇಗ ಬೇಗ ಬಿಸಿ ಮುದ್ದೆ ಮಾಡಿದೆ. ಅಳಸಂದೆ ಕಾಳು ಸೊಪ್ಪಿನ ಸಾಂಬಾರು ಸಖತ್ತಾಗಿತ್ತು, ಹುಳಿ. ಸೊ ಹಾಕ್ಕೊಂಡು ಕುತ್ಕೊಂಡು ಎಲ್ಲ ಊಟ ಮಾಡ್ತಾಯಿದ್ದೀವಿ. ಏಕೆಂದರೆ ಅದು ಬೆಂದು ಗಟ್ಟಿ ಆಗಿಬಿಟ್ಟು ಕೂಟ ಥರ ಆಗಿಬಿಟ್ಟಿತ್ತು. ಸೊ ಚೆನ್ನಾಗಿತ್ತು, ಒನ್ ಟೈಮ್ಗೆ ಸಾಕಲ್ವ. ಸೊ ಇನ್ನೇನು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ನಾನು ಚೆನ್ನಾಗಿದ್ದಿದ್ರೆ ಏನಾದರೂ ಮಾಡಿಕೊಡ್ತಾಯಿದ್ದೆ. ಅವಳು ಮಲ್ಕೊಂಬಿಟ್ಲು. ಒಂದು ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಬಂದು ಸ್ವಲ್ಪ ಟಿ ವಿ ನೋಡ್ತಾ ಇದ್ದಾನೆ. ಸೊ ಊಟ ಮಾಡು ಬಾ ಅಂತ ಕರೆದೆ, ಮುದ್ದೆ ಬೇಡ ಅಂದ್ಕೊಂಡು ಕೂತಿದ್ದಾನೆ. ಸೊ ಚಿತ್ರಾನ್ನ ಗೊಜ್ಜಿತ್ತು, ಕಲಿಸ್ಕೊಟ್ರೆ ಆಯಿತು ಅಂದ್ಬಿಟ್ಟು ನಾನು ಬಿಸಿ ಮುದ್ದೆ ತಿಂತಾಯಿದ್ದೆ. ಬಿಕಾಸ್ ಆಫ್ ಒಂದು ಗ್ಯಾಸ್ಟ್ರಿಕ್ ಮಾತ್ರ ತರಿಸಿದ್ದೆ, ತಿನ್ನೋಣ ನೋಡೋಣ ಕಡಿಮೆ ಆಗುತ್ತಾ ಅಂತ ಹೇಳಿ. ಅನ್ನ ಹಾಕೋ ಅಂತಂದರೆ ಪಾತ್ರೆ ಸಮೇತ ಎತ್ಕೊಂಬಂದು ಪಾತ್ರೆಯಲ್ಲೇ ಬಡಿಸ್ತಾ ಇದ್ದಾನೆ. ಇಂಥ ಮಕ್ಕಳು ಕಟ್ಕೊಂಡು ಏನು ಮಾಡಿದ ಗೈಸ್. ನಾನು ಮತ್ತೆ ಅವತ್ತೆಲ್ಲ ವೀಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ. ನಾಳೆ ಬೆಳಗ್ಗೆ ಸೋಮವಾರ ಆ್ಯಸ್ ಇಟ್ ಈಸ್ ಎದ್ದು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಸೊ ಏನಾಯಿತು ನನಗೆ ನಿನ್ನೆ ಎಲ್ಲ ಯಾಕೆ ಹಿಂಗಾಯಿತು ಅಂತ ಅದೇ ಯೋಚನೆ ಮಾಡ್ತಾಯಿದ್ದೆ. ಜಾಸ್ತಿ ಯೋಚನೆ ಮಾಡಿದಷ್ಟು ತಲೆಕೆಟ್ಟೋಗುತ್ತೆ ಅಂತ ಎದ್ದು ಬೇಗ ಟೆಂಪಲ್ಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಒಂದು 5-10 ನಿಮಿಷ ದೇವಸ್ಥಾನದಲ್ಲೇ ಕೂತಿದ್ದು ಫೋಟೋ ವೀಡಿಯೋ ಏನು ಬೇಕೆಲ್ಲ ತಕ್ಕೊಂಡು ಮನೆಗೆ ಬಂದೆ. ಕೆಳಗಡೆ ಅಂತೂ ಗುಡುಗುಡು ಗಡಗಡ ಹುಡುಗರು ಮಲ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ನನ್ನ ಮಗನಿಗೆ ಕೂದಲು ಕಟ್ ಮಾಡಿಸೋ ಅಂದರೆ ಹೆಬ್ಬುಲಿ ಮಾಡಿಸ್ತೀನಿ, ಆ ಕಟ್ ಮಾಡಿಸ್ತೀನಿ, ಬುಲೆಟ್ ಮಾಡಿಸ್ತೀನಿ, ಮಿಲ್ಲೆಟ್ ಮಾಡಿಸ್ತೀನಿ ಅಂತ ಇದ್ದ. ಅದಕ್ಕೆ ತಗೋಬರ ಇಲ್ಲಿ ರಬ್ಬರು 2 ರಬ್ಬರ್ ಹಾಕಿ ಜುಟ್ಟಾಕ್ತೀನಿ ಅಂತೇಳಿ ಅವನಿಗೆ 2 ಜುಟ್ಟಾಕಿ ನಿಲ್ಲಿಸಿದ್ದೀನಿ. ಸೊ ಮಕ್ಕಳಾಗೇ ಇರಬೇಕಾಗಿತ್ತು, ಯಾಕೆ ಇಷ್ಟು ಬೇಗ ದೊಡ್ಡವರಾಗ್ತಾಯಿದ್ದಾರೆ ಅಂತ ಅನ್ನಿಸ್ತು. ಸತೀಶ್ ಐಸ್ ಕ್ರೀಮ್ ಕೂಡ ತರಿಸಿದ್ರು, ಯಾವ್ದು ಗೊತ್ತಾ, ಬ್ಲ್ಯಾಕ್ ಕರೆಂಟ್. ಸೊ ನಾನು ಅದಕ್ಕೊಂಚೂರು ಮನೆ ಹೋಮ್ ಮೇಡ್ ಮಾಡೋಣ ಅಂತ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಯಾರಾದರೂ ನಂತರ ಐಸ್ ಕ್ರೀಮ್ ತಿಂತೀರಾ ಕಮೆಂಟ್ ಮಾಡಿ. ಬ್ಲ್ಯಾಕ್ ಕರೆಂಟ್ಗೆ ದ್ರಾಕ್ಷಿ ಗೋಡಂಬಿ ಮಿಕ್ಸ್ ಮಾಡಿದ್ದೀನಿ. ಪ್ಲೈನ್ ತಿನ್ನಬೇಕಲ್ಲ ಅಂತ. ಸತೀಶ್ ಅಂದರು ದ್ರಾಕ್ಷಿ ಗೋಡಂಬಿ ಬದಲು ಆ್ಯಪಲ್ ಕಟ್ ಮಾಡ್ಬೋದಿತ್ತಲ್ಲ ಅಂತ. ಅದಕ್ಕೆ ನಮ್ಮಮ್ಮ, ನನ್ನ ಮಗಳು ನೋಡಿ ಇವಳಿಗೆ ಹುಚ್ಚು ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ, ಡ್ಯಾನ್ಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಬಿಟ್ಟು ಯೂಟ್ಯೂಬ್ ಹಾಕೊಂಡು ಕುಣಿತಾ ಇದ್ದಾಳೆ. ನಂಗೆ ಇದ್ದಿದ್ದು ತಲೆನೋವು ಜಾಸ್ತಿ ಆಗೋಯ್ತು ಗೈಸ್. ನಮ್ಮ ಮನೆಯವ್ರಿಗಂತೂ ಎಲ್ಲೋದ್ರೂ ಲೆಕ್ಕಾಚಾರ. ಸೊ ಅವರು ಕೂಡ ಊಟ ಮಾಡ್ತಾಯಿದ್ದಾರೆ, ಏನೋ ಯೋಚನೆ ಮಾಡ್ತಾಯಿದ್ದಾರೆ. ನಾನು ಅಂದೆ ಊಟ ಮಾಡುವಾಗಲಾದರೂ ನೆಮ್ಮದಿಯಾಗಿ ಊಟ ಮಾಡಿರಿ ಅಂತ. ಸೊ ನೋಡ್ತಾ 4 ಗಂಟೆ 10 ನಿಮಿಷ ಹೀಗೆ ಮಲ್ಕೊಂಡ್ರಾಗಲ್ಲ, ಮಲಗಿದ್ರೆ ಮಲಗೇ ಇರಬೇಕಾಗುತ್ತೆ ಅಂತ ಹೇಳಿ ನನ್ನ ದೈನಂದಿನ ಕೆಲಸಗಳಿಗೆ ಮನೆ ಒರೆಸು, ಪಾತ್ರೆ ತೊಳಿ, ಫ್ರೆಶ್ ಅಪ್ ಆಗು, ದೀಪ ಹಚ್ಚು, ಇದನ್ನೇ ಮಾಡೋಣ. ಒಂದು ಕಪ್ ಕಾಫಿ ಮಾಡಿ ಕುಡಿಯೋಣ ಫಸ್ಟು ಈ ಸೋಫಾ ಬಿಟ್ಟು ಎದೇಳೋಣ ಮೇಲೆ ಅಂತ ಅನ್ನಿಸ್ತಾ ಇತ್ತು ಗೈಸ್. ನನಗೆ ಯಾವತ್ತೂ ಈ ರೀತಿ ಅಸಡೆ ಲೇಜಿತನ ಆಗೋದೇ ಇಲ್ಲ. ಬಟ್ ಏನಕ್ಕೆ ಹಿಂಗೆ ಆಯಿತು ಅಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಇವಳಿಗೆ ಹೇಳ್ತಾ ಇದ್ದೆ, ಅಜ್ಜಿಗೆ 60 ಚಿಂತೆ ಅಂದರೆ
ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ದಯವಿಟ್ಟು ನನ್ನನ್ನು ಬಿಟ್ಬಿಡು, ನೀನು ದೆವ್ವ ಬಂದಿರೋಳ ಥರ ಆಡ್ತಾ ಇದೆಯಾ, ಹೋಗಲ್ಲಿ ಕಬ್ಬಣ ಹಿಡ್ಕೊ ಅಂತ ರೇಗಿಸ್ತಾ ಇದ್ದೆ. ಇದಿಷ್ಟು ಬೆಳಗ್ಗೆಯಿಂದ ಆಗಿದೆ ಅಂತ ವಿಡಿಯೋ. ಗುಡ್ ಈವ್ನಿಂಗ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಹೇಳ್ತಾ ಇದ್ದೀನಿ. ಸಂಜೆ ಈವ್ನಿಂಗ್ ಪೂಜೆ ಕೂಡ ಮಾಡಿದ್ದೀನಿ. ನಿನ್ನೆಯಿಂದ ವ್ಲಾಗ್ ಏನೇನಾಯಿತು ಅಂತ ನೋಡ್ತಾ ಇದ್ದೀರಾ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ನನ್ನ ಕೈಲಿ ನಿಜಕ್ಕೂ ಶಕ್ತಿ ಇರಲಿಲ್ಲ ಫ್ರೆಂಡ್ಸ್. ಐ ಸ್ವೇರ್ ಈ ಥರ ನನಗೆ ಆಗೇ ಇರಲಿಲ್ಲ. ಬೆಳಗ್ಗೆಯಿಂದ ಒಳ್ಳೆ ನಿದ್ದೆ ಮಾಡಿ ಹಂಗಿದ್ರು ಎದ್ದು ಸತೀಶ್ ಬಿಸಿಬೇಳೆ ಮಾಡಿದ್ರು ಕೆಳಗಡೆ. ಸ್ವಲ್ಪ ತಿಂದು ಟೈಮ್ ಕರೆಕ್ಟಾಗಿ ತಿನ್ನು, ಮಾತ್ರೆ ತಿನ್ನು ಅಂತ ಹೇಳಿ ಹಾಸ್ಪಿಟ್ಲಿಗಂತೂ ಹೋಗಲಿಲ್ಲ. 2 ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಂದು ತಿಂದು. ಸೊ ಕೆಲಸ ಇದೆ ಗೈಸ್. ಮಾರ್ಕೆಟ್ಗೆ ಹೋಗಿದ್ದಾರೆ, ಗುರುಮಲ್ಲಪ್ಪ ಬಂದಿದ್ದಾರೆ, ಮಾರ್ಕೆಟ್ಗೆ ಹೋಗಿದ್ದಾರೆ, ಕೆಲಸ ನಡೀತಾ ಇದೆ. ಕೆಳಗಡೆ ಹುಡುಗರಿದ್ದಾರೆ, ತುಂಬ ಹುಡುಗರಿದ್ದಾರೆ. ಮಲ್ಕೊಳಕ್ಕೆ ಅಂತಂದರೆ ನಿದ್ರೆ ಬರ್ತಾಯಿಲ್ಲ. ಬಿಕಾಸ್ ಆಫ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ಟೆನ್ಷನಲ್ಲಿ ಓಡಾಡ್ತಿದ್ದಾರೆ. ನನಗೆ ಕಣ್ ತುಂಬ ನಿದ್ರೆ ಹೆಂಗೆ ಬರುತ್ತೆ ನೀವೇ ಹೇಳಿ ಅಲ್ವಾ. ನಿಜಕ್ಕೂ ನಿದ್ದೆ ಬರ್ತಾಯಿಲ್ಲ. ಅನ್ಕೋತೀರಾ ನಿದ್ದೆ ಮಾಡೋಕ್ಕೆ ಏನು ಈ ಅಮ್ಮನಿಗೆ ಎಲ್ಲ ಇದೆ, ನಿದ್ರೆ ಬರಲ್ಲ ಅಂತ. ಕೆಳಗಡೆ ಅವ್ರು ಅಷ್ಟು ಟೆನ್ಷನಲ್ಲಿ ಓಡಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ನಂಗೆ ನಿದ್ರೆ ಬರಲ್ಲ. ಬಟ್ ಆದರೂ ಬೆಳಗ್ಗೆಯಿಂದ ರೆಸ್ಟ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಂಥದ್ರಲ್ಲೂ ಕೆಳಗಡೆ ಬಿಸಿಬೇಳೆ ಮಾಡಿದ್ರು, ಅದನ್ನು ತಿಂದ್ವಿ. ಬಟ್ ಆದರೂ ಮನೆ ಕೆಲಸ ಇರುತ್ತಲ್ಲ, ಕಸ ಗುಡಿಸು, ಒರೆಸು, ವಿಕಿನ್ ಟ್ಯೂಷನ್ ಕರ್ಕೊಂಡೋಗು, ಬಿಸಿಲಲ್ಲಿ ಟ್ಯೂಷನಿಂದ ಕರ್ಕೊಂಬ, ಇದೇ ರೆಗ್ಯುಲರ್. ಈಗಲೇ ಹೀಗೆ ಇನ್ನು ಒಂದು ವಾರ ಹೋದರೆ ಅವ್ನಿಗೆ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಇನ್ನೆಷ್ಟು ಟೆನ್ಷನ್ನು ಏನೋ ಎತ್ತೋ. ನಾನು ಕೇಳ್ಕೊಳ್ಳೋದು, ದಯವಿಟ್ಟು ನಂತರ ಮಾಡ್ಕೋಬೇಡಿ. ಸುಮಾರು ಜನ ಅಂತೀರಾ ಎಲ್ಲ ಇದೆ, ಒಂದು ಹಾಳು ಇಟ್ಕೊಳ್ಳಿ, ನಿಮಗೇನು ಕಮ್ಮಿ. ಇಲ್ಲ ಗೈಸ್, ಅದು ಕಷ್ಟಪಟ್ಟವ್ರಿಗೇ ದುಡ್ಡಿನ ಬೆಲೆ ಗೊತ್ತಿರೋದು. ಈಗ ಯಾರು ಕಡಿಮೆ ಅಂದರೂ ತಿಂಗಳಿಗೆ 10,000 ಕಮ್ಮಿ ನಮ್ಮ ಮನೆಗಳಿಗೆ ಯಾರೂ ಬರಲ್ಲ. ಮೇಲಿಂದ ಒರೆಸ್ಬೇಕು, ಕ್ಲೀನ್ ಮಾಡಬೇಕು ಅಂತಾರೆ. ಅವ್ರು ಮಾಡೋದು ನಮಗೆ ಸ್ಯಾಟಿಸ್ಫೈ ಆಗಲ್ಲ. ಸೊ ಆ 10,000 ಇದ್ದರೆ ನಮ್ಮ EMI ಕಟ್ಬೋದೇನೋ ಹಂಗಂತಲ್ಲ. ಬಟ್ ಆ ಥರ ಥಿಂಕು ಕೂಡ ಮಾಡಿದ್ದೀವಿ ನಾವಿಲ್ಲ ಅಂತಲ್ಲ. ಬಟ್ ಏನು ಗೊತ್ತಾ, ಅಭ್ಯಾಸ ಆಗಿಬಿಟ್ಟಿದೆ. ಈಗ ನಂಗೆ ಹುಷಾರಿಲ್ಲದೆ ಇರಲಿ, ಈ ಹೊಟ್ಟೆ ನೋವಿಂದ ತಲೆನೋವು ಸ್ಟಾರ್ಟ್ ಆಯಿತು. ಸೊ ತಲೆನೋವು ಅಂದರೆ ಈ ಸೈಡ್ ಅರ್ಧ ಪೋರ್ಷನ್ ಫುಲ್ ತಲೆನೋವು. ಸರಿಯಾಗಿ ನಿದ್ರೆ ಇಲ್ಲ. ಒಂದು ಮೇನ್ ಊಟ ತಿಂಡಿ ಕರೆಕ್ಟ್ ಟೈಮ್ಗಿಲ್ಲ ನಂದು. ಏನೋ ಗೈಸ್, ಹೊಟ್ಟೆನೇ ಹಶ್ವಲ್ಲ. ಊಟ ತಿನ್ನಬೇಕು ಅಂತಲೇ ಈಗೇನಾದರೂ ಈಗ ಹಶ್ವಿದ್ರೆ ತಾನೇ ತಿನ್ನಬೇಕು, ಆಸೆ ಆದರೆ ತಾನೇ ಅದ್ರ ಮೇಲೆ ತಿನ್ನಬೇಕು ಅಂತ ಅನ್ಸೋದು, ಫೀಲ್ ಆಗೋದು. ಸುಮಾರು ಜನ ಅಂತಾರೆ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಅಂತ. ನಂಗೆ ನಿಜಕ್ಕೂ ಏನಾಗಿದೆ ಅಂತ ಗೊತ್ತಿಲ್ಲ. ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬಂದುಬಿಟ್ರೆ, ಈಗ ನೆನ್ನೆ ಅಮಾವಾಸ್ಯೆ, ನಾನು ಅಂದ್ಕೊಂಡೆ ಒದ್ದೆ ತಲೆ ನೀರೆಲ್ಲ ಚೊಡಗ್ತಾಯಿತ್ತು. ಹಿಂದಿನ ದಿನ ಆಯಿಲ್ ಅಪ್ಲೈ ಮಾಡಿದ್ದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ದಕ್ಕೋ, ತಲೆ ಸರಿಗೆ ಒಣಗಿಸ್ದೇ ಇರೋದಕ್ಕೋ, ಅಥವಾ ಈಗ ದೇವಸ್ಥಾನದಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಎಲ್ಲರ ಕಣ್ಣು ಒಂದೇ ಥರ ಇರೋಲ್ಲ ಅಂತಲ್ಲ, ನನ್ನ ಸಬ್ಸ್ಕ್ರೈಬರ್ ಕಣ್ಣು ಅಂತ ಕೆಡ್ತು ಅಂತ ಅಲ್ಲ. ಈಗ ನಾವೆಲ್ಲರೂ ಹೋಗುವಾಗ ನೀಟಾಗಿ ರೆಡಿಯಾಗಿ ಹೋಗಿರ್ತೀವಿ. ಎಲ್ಲರ ಕಣ್ಣು ಈಗ ನಮ್ಮ ಕೈಯಲ್ಲೇ ಒಂದೇ ಬೆರಳೇ ಒಂದು ಸಮ ಇರೋಲ್ಲ ಅಂದಮೇಲೆ ಎಲ್ಲರ ಕಣ್ಣು ದೃಷ್ಟಿ ಒಂದೇ ಥರ ಇರುತ್ತಾ? ಈ ಬೇರೆ ಹಾಗೆ ಆಗುತ್ತೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಿದ್ದ ಟೈಮಲ್ಲೆಲ್ಲ ನನಗೆ ಅಷ್ಟು ತಲೆನೋವು. ಈ ಪೋರ್ಷನ್ ಇದೆಯಾ ಅರ್ಧ, ಏನು ತಲೆನೋವು ಅಂದರೆ ಶಪ ಗಾಡ್, ಅದು ಅನುಭವಿಸೋರಿಗೆ ಗೊತ್ತು. ನಾನು ಜಾಸ್ತಿ ಟ್ಯಾಬ್ಲೆಟ್ ಅದೆಲ್ಲ ತೊಗೊಳ್ಳಲ್ಲ, ನಿಮಗೂ ಗೊತ್ತು. ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ ನಾನು. ನಿಜ. ಡಬಲ್ ನಿಜ. ಏನಂತ ಗೊತ್ತಿಲ್ಲ ಗೈಸ್, ಅದು ನನಗೆ ಮಾತ್ರ ಆ ನೋವು ತಡ್ಕೊಳ್ಳೋಕ್ಕೆ ನಂಗೆ ಮಾತ್ರ ಆಗೋದು. ಸುಳ್ಳು ಹೇಳ್ತಾ ಇದ್ದು ನೀವು ಅನ್ಕೋಬೋದು. ಸುಮಾರು ಜನ ನಂಗೆ ಹಂಗೆ ಅಂತಾರೆ, ಮೇಡಮ್ ನಿಮ್ದು ಇದಿದೆ, ವಿಡಿಯೋದಲ್ಲೆಲ್ಲ ಇದ್ದಿದೆ ಅಂತ. ಯಾರೋ ಹಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಓಪನ್ ಆಗಿ ಯಾರೂ ಹಂಗೆ ಹೇಳ್ಕೊಳ್ಳಲ್ಲ ಗೈಸ್. ಈ ಅಮಾವಾಸ್ಯೆ ಟೈಮಲ್ಲೇ ನಂಗೆ ಜಾಸ್ತಿ ತಲೆನೋವು, ಹೊಟ್ಟೆ ನೋವು, ಇಲ್ಲ ಕಾಲು ನೋವು. ಅಂದ್ಕೊಂಡೆ ನಾನು, ಮನೆಗೆ ಬರ್ತಿದ್ದಂಗೆ ತಲೆ ತಿರುಗ್ತಾಯಿತ್ತು. ನಿದ್ರೆ ಮಾಡೋಣ ಅಂದರೆ ನಿದ್ರೆ ಬರ್ತಾಯಿಲ್ಲ. ಇಡೀ ಬಾಡಿ ಪೇಯ್ನ್ ಆಗಿದೆ. ತಿಂಗಳೆಲ್ಲ ಇರಲ್ಲ,
ಈ ಅಮಾವಾಸ್ಯೆ ಬಂದಿದ್ದ ದಿವಸ ಜಾಸ್ತಿ ಆಗುತ್ತೆ, ಈ ಉಣ್ಮೆ ಬಂದಿದ್ದ ದಿವಸ ಜಾಸ್ತಿ ಆಗುತ್ತೆ. ನಾನು ಹಿಂದಿನ ಬ್ಲಾಗ್ಗಳಲ್ಲೂ ಹೇಳಿದ್ದೀನಿ, ಈ ಅಮಾವಾಸ್ಯೆ ಟೈಮಲ್ಲಿ ನಮ್ಮ ಮನೇಲಿದೆ ಈ ಥರದ್ದೇನೋ ಬಿದ್ದಿತ್ತು, ಈ ಥರ ಏನೋ ಬಿದ್ದಿತ್ತು, ಹಂಗೆ ಹಿಂಗೆ ಅಂತ ಸುಮಾರು ಹೇಳಿದ್ದೀನಿ. ಮಧುರಿಂದ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ. ನಾನು ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊಬಾರ್ದೋ ಗೊತ್ತಿಲ್ಲ, ಬಟ್ ಆದರೂ ಹೇಳ್ಕೊತಾ ಇದ್ದೀನಿ. ಅಪ್ಪನಿಗೆ ಹಿಂಗೆಲ್ಲ ಹೇಳಿದಾಗ ಊರಿಗೆ ಹೋಗಿದ್ವಲ್ವಾ, ಆವಾಗ ಅಪ್ಪ ಬೇಕಿದ್ರೆ ನೀವು ನನ್ನ ಹಳೆ ವ್ಲಾಗ್ನ ಚೆಕ್ ಮಾಡಿ, ರಾಮನವಮಿ ದಿವಸ ಅಪ್ಪ ಲೇಟಾಗಿ ಮನೆಗೆ ಬಂದರು. ಎಲ್ಲೋಗಿದ್ದೆಪ್ಪ ಅಂತೆಲ್ಲ ಕೇಳಿದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರು. ನಾನು ಅವಾಗೇನೂ ಹೇಳಿರಲಿಲ್ಲ ನಿಮ್ಮ ಜೊತೆ. ಸೊ ಅಲ್ಲಿ ರಾಂಪುರ ಅಂತ ಇದೆ, ನಮ್ಮ ಮದ್ದೂರ ಹತ್ರ ರಾಂಪುರ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ಸತೀಶ್ ಹೆಸರಲ್ಲಿ ಶಾಸ್ತ್ರ ಹೇಳ್ತಾರೆ, ಹೆಸರು ಅಲ್ಲಿ ಹೋಗಿ ಕೇಳಿದಾಗ ಅವರು ಇದೇ ಹೇಳಿರೋದು, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಮನೆ ಮೇಲೆ, ಎಸ್ಪೆಷಲಿ ನನ್ನ ಮೇಲೆ, ಸತೀಶ್ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಆಗಿದೆ ಅಂತಲೇ ಕೂಡ ಹೇಳಿದ್ದಾರೆ. ಆಮೇಲೆ ಏನೂ ಆಗಲ್ಲ, ಅವರು ಹಿಂಗೆ ಪೂಜೆ ಅದು ಇದು ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನಾನು ಪ್ರತಿದಿನ ನಮ್ಮ ಮನೆಯ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಕೂಡ ಮಾಡಿದ್ದೀನಿ. ಒಂದು ಕಾಯಿನ ಮಾಡಿ, ಅಂದರೆ ತೆಂಗಿನಕಾಯಲ್ಲಿ ಪೂಜೆ ಕಟ್ಟಿಕೊಡ್ತೀನಿ, ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಗೋಡನ್ ಬಾಗಿಲಿಗೆ, ಮೇಯ್ನ್ ಎಂಟ್ರೆನ್ಸ್ ಎಲ್ಲಿದೆ ಅಲ್ಲಿ ಕಟ್ಕೊಳ್ಳಿ, ಡೈಲಿ ಪೂಜೆ ಮಾಡಿ ಅದಕ್ಕೆ ಅಂತ ಹೇಳಿದ್ದಾರೆ. ಇಂಥ ದಿವಸ ಅಂದರೆ ಈಗ ನಿನ್ನೆ ಅಮಾವಾಸ್ಯೆ ಅಲ್ವಾ, ಐ ಥಿಂಕ್ ನಾನು ನಿನ್ನೆ ಅಪ್ಪನಿಗೂ ಕಾಲ್ ಮಾಡಿ ಹೇಳಿಲ್ಲ, ಹೋಗಿ ಕಾಯಿ ಇಸ್ಕೊಂಬಂದ್ರ ಏನು, ಇದೆಲ್ಲ ಇದೆ ಗೈಸ್, ಇದೆಲ್ಲ 102% ಪಾಸಿಟಿವ್ ಎಸ್ಟಿಡಿಯೋ ಇದೆಲ್ಲ ಇದೆ. ಯಾಕಂದರೆ ಪ್ರತಿ ಸಲ ನೋಡಿ ನಾನು ಹೇಳ್ತಾ ಇದ್ರೆ ನಿಮಗೆ ಇನ್ನೇನು ಹೇಳಿರಲ್ಲ, ಎಷ್ಟೇ ಆ್ಯಕ್ಟಿವ್ ಆಗಿರ್ತೀನಿ, ನೀವೇ ನೋಡಿರ್ತೀರ, ನೀವೇ ಎಲ್ಲ ಸತ ಅಕ್ಕ ನಿಮ್ಗೆ ಎಷ್ಟು ಎನರ್ಜಿ, ನಾನು ಬರ್ತೆ ಹಾಗೆ ಗೈಸ್, ಹೈಪರ್ ಆ್ಯಕ್ಟಿವ್ ಕಿಡ್ ಅಂತ. ನನ್ನ ಮಗನಿಗೂ ಸೇಮ್ ನನ್ನ ಆ್ಯಟಿಟ್ಯೂಡೆ, ಅವ್ನಿಗೆ ಸುಸ್ತು ಅಂತ ಆಗಿದ್ದು ಅವ್ನು ಹುಡ್ತಾಗಿಂದ ಇಲ್ಲ, ಅವನು ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿರೋದು. ಅವನಿಗೆ ಹೈಪರ್ ಆ್ಯಕ್ಟಿವ್ ಕಿಡ್ ಅಂತಲೇ ಕೂಡ ಸರ್ಟಿಫೈ ಸ್ಕೂಲಲ್ಲಿ, ಎಲ್ಲ ತುಂಬ ಆ್ಯಕ್ಟಿವ್ ಇದೆ, ತುಂಬ ಹೈಪರ್ ಆ್ಯಕ್ಟಿವ್ ಅಂತ. ಅದು ನನಗೂ ಕೂಡ ಅದು ನನ್ನ ಬ್ಲಡ್ಡೇ ಅವ್ನಿಗೆ ಹೋಗಿರೋದಲ್ವ, ಸೊ ನನಗೂ ಕೂಡ ಅದೇ ಥರ ನಮ್ಮ ಚಿಕ್ಕದ್ರಿಂದನೂ ಎಲ್ಲ ಹಾಗೆ ಹೇಳ್ತಾ ಇದ್ದೀನಿ. ಬಟ್ ಈ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ನನಗೆ ಗೊತ್ತಾಗಲ್ಲ ಅದೇನಾಗುತ್ತೋ ಅಂತ. ಸೊ ನನ್ನ ಮುಖ ನೋಡಿರ್ಬೋದು ನೀವು, ಸ್ವೆಲ್ ಬೆಳಗ್ಗೆಯಿಂದ ಮಲಗಿದ್ದೆ. ಸೊ ಎದ್ದು ಹಿಂಗೆ ಮಲ್ಕೊಂಡ್ರೆ ಆಗಲ್ಲಪ್ಪ ಅಂದ್ಬಿಟ್ಟು ಎದ್ದು ಮತ್ತು ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚಿ ಶಿವನಾರಾಯಣ ಅಂತ ಕೂತ್ಕೊಂಡೆ. ವ್ಲಾಗ್ ಮಾಡೇ ಇಲ್ಲ, ನೆನ್ನೆನೇ ಇನ್ಕಂಪ್ಲೀಟ್ ಆಗಿದೆ, ನೆನ್ನೆ ಮಾಡಿದ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ಬೋಣ ಅಂತೇಳಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನೋಪ್ಪ ನಿಜ ಗೊತ್ತಿಲ್ಲ ಗೈಸ್, ಎಷ್ಟು ಸುಳ್ಳು ಎಷ್ಟು ನಿಜ, ಬಟ್ ಇರೋದಂತೂ ಸತ್ಯ. ಕಷ್ಟಪಡ್ತೀವಿ ಗೈಸ್, ನಮ್ಮ ಕಷ್ಟ ಯಾಕೆ ಅರ್ಥ ಆಗಲ್ಲ. ಸೈಂಟಿಫಿಕಲಿ ನೋಡೋಕ್ಕೋದ್ರೆ ಹೊಟ್ಟೆ ನೋವು ವಿಷಯಕ್ಕೆ ಬರೋಕ್ಕೋದ್ರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಮೇ ಬಿ. ಸೊ ಟೈಮ್ ಕರೆಕ್ಟಾಗಿ ಮೊನ್ನೆ ತಿಂಡಿ ತಿಂದಿಲ್ಲ, ಒಟ್ಟಿಗೆ ಊಟ ಮಾಡಿದ್ದು ನಾನು. ಅದು ಇದೆ ಇದು ಇದೆ ಎಲ್ಲನೂ ಮಿಕ್ಸಾಗೇ ಆಗಿದೆ ನನ್ನ ಮೇಲೆ. ಸೊ ಒಂದಿನ ಫುಲ್ ಹೆಡ್ಡೇಕ್ ಇರುತ್ತಾ, ಒಂದಿನ ಫುಲ್ ಹೆಡ್ಡೇಕ್ ಇರುತ್ತಾ ಏನೋ, ನನಗಂತೂ ಏನೂ ತೋಚೋದಿಲ್ಲ. ನಿಮಗೇನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಳ್ಳೆ ರೀತಿ ಹೇಳಿ, ನನಗೆ ಹೇಳೋ ರೀತಿನ ಕರೆಕ್ಟಾಗಿ ಹೇಳಿ. ಇವಳದು ಇದೇ ಆಯಿತು, ಅವಳದೇ ಆಯಿತು, ಇವಳಿಗೆ ಹಂಗೆ ಮಾಡಿಬಿಡ್ತಾರ ಹಿಂಗೆ ಮಾಡಿಬಿಡ್ತಾರ, ಮಾಡಿದ್ದಾರೆ, ನನ್ನ ಹತ್ರ ಪ್ರೂಫ್ ಇದೆ. ಸುಮ್ಮನೆ ಯಾರೂ ಮಾತಾಡಲ್ಲ ಅಲ್ವಾ ಗೈಸ್, ಪ್ರೂಫ್ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ನನ್ನ ಕ್ಯಾಮ್ರಾ ಫೋಟೇಜ್ ಇದೆ, ನೋಡೋಣ. ಓಕೆ, ಕಮೆಂಟಲ್ಲಿ ಹೇಳಿ, ಗೊತ್ತಾಗುತ್ತೆ ನನಗೆ. ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾರೆ. ಕಾಫಿ ಕೊಡೋದಿಲ್ಲ ನೆನ್ನೆಯಿಂದ, ಈ ಹೊಟ್ಟೆ ನೋವು ಹೋಗಲಿ ಅಂತ. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ಈಗ ಒಂದು ಕಪ್ ಕಾಫಿ ಮಾಡಿ ಕುಡಿತೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನೋಡ್ತಾ ಸಂಜೆ ಆಯಿತು, ಎಲ್ಲ ಕೈಕಾಲು ಮುಖ ಎಲ್ಲ ತೊಳೆದಿದ್ದೆ ಅಲ್ವಾ. ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ, ನನ್ನ ಮಗನ ಫ್ರೆಂಡ್ ಬಂದಿದ್ದ. ಚಾರು ಶಟಲ್ ಆಡ್ತೀನಿ ಅಂತ ಹೋಗಿ ಏನೋ ಕಿರಿಕ್ ಪಾರ್ಟಿ ಇವಳು ಕಿರಿಕ್ ಮಾಡ್ಕೊಂಬಂದಿದ್ದಾಳೆ. ಪಕ್ಕದ ಮನೆ ಹುಡುಗ, ಮುಖ ಎಲ್ಲ ಏನೂ ಬೇಡ ಅಂತ ಅಂದ್ಕೊಂಡೆ. ಅದಕ್ಕೆ ಏನು ಜಗಳ, ಏನು ನಿಮ್ಮದು ಅಂತೆಲ್ಲ ಕೇಳ್ತಾ ಇದ್ದೆ, ವಿಚಾರಿಸ್ತಾ ಇದ್ದೆ. ಅದಕ್ಕೆ ಇವಳು ಅವನ ಮೇಲೆ ಕಂಪ್ಲೇಂಟ್ ಹೇಳೋದು, ಅವನು ಇವಳ ಮೇಲೆ ಕಂಪ್ಲೇಂಟ್ ಹೇಳೋದು. ಆಂಟಿ ನಾನಲ್ಲ ಅವಳು, ಆಂಟಿ ಅವಳಲ್ಲ ನಾನು, ಪ್ರತಿ ಸಲ ಇದೇ ಆಗುತ್ತೆ. ಸೊ ನಾನು 2-3 ವರ್ಷದಿಂದ ಲಾಕ್ ಮಾಡಿದ್ದೆ,
ಮನೆ ಒಳಗೆ. ಬೆಳೀತಾ ಬೆಳೀತಾ ಮಕ್ಕಳು ಹೇಳಿದ ಮಾತು ಕೇಳ್ತವ, ನೀವೇ ಹೇಳಿ. ಸೊ ನಾವು ಒಂದಂದರೆ ಅವು ನಮಗೆ ಯಾಕಮ್ಮ ಎಲ್ಲ ಆಟ ಆಡಲ್ವಾ, ನಾವು ಯಾಕೆ ಮನೇಲಿರಬೇಕು, ನಮ್ಮನ್ನ ಯಾಕೆ ಲಾಕ್ ಮಾಡಿದ್ಯಾ ಅಂತ ನಮಗೆ ಕ್ವಶನ್ ಮಾಡ್ತವೆ. ಆಟ ಆಡಲಿ ಅಂತ ಬಿಟ್ಟರೆ ಈ ರೀತಿ ಕಿತ್ತಾಡ್ಕೊಂಬರ್ತಾರೆ. ಸೊ ಅದನ್ನು ನಾನು ನಿಂತ್ಕೊಂಡು ಒಳ್ಳೆ ಥರದಲ್ಲಿ ಸಾಲ್ವ್ ಮಾಡ್ತಾಯಿದ್ದೆ. ಹಿಂಗೆಲ್ಲ ಕಚ್ಚಾಡ್ಕೋಬಾರ್ದಲ್ವ, ನೀ ದೊಡ್ಡವನಲ್ವ, ಅವಳು ನಿನ್ಗಿಂತ ಸಣ್ಣೋಳಲ್ವ ಅಂತ. ಸೊ ಸಣ್ಣೋಳು ಅಂತ ತಪ್ಪಿದ್ರೆ ಅವಳಿಗೂ ಪೆಟ್ಟು ಕೊಡ್ತೀನಿ. ಆ್ಯಕ್ಚುಲಿ ಅದರಲ್ಲಿ ಅವಳದೇನು ತಪ್ಪಿಲ್ಲ, ಕಾಕ್ನಸ್ ಮೇಲ್ ಸಿಗ್ಸಿದ್ದು ಇವನೇ. ಸೊ ನಾನು ನೋಡಿದೆ, ಅದಕ್ಕೆ ಹೇಳ್ತಾಯಿದ್ದೆ, ಇವಾಗ ಮೇಲ್ ಸಿಗ್ಸಿದ್ಯಾ ಏನು ಮಾಡೋದು ಅಂತ. ಇಲ್ಲ ಆಂಟಿ ತೆಕ್ಕೊಡ್ತೀನಿ ಬಿಡಿ, ಈಗ ಕಲ್ಲು ಹೊಡೆದ್ರೆ ಕಾರಿಗೆ ಬೀಳುತ್ತೆ, ಬ್ಯಾಟ್ ಹೊಡೆದ್ರೆ ಬ್ಯಾಟ್ ಸಿಗಾಕೊಳ್ಳುತ್ತೆ. ಸೊ ಹೀಗೆ ಆಮೇಲೆ ಏನಾದರೂ ಒಂದಿರುತ್ತೆ, ಮಕ್ಕಳಲ್ವ, ಇಟ್ಸ್ ಓಕೆ. ಬಟ್ ಮಕ್ಕಳ ವಿಷಯಕ್ಕೆ ದೊಡ್ಡವ್ರು ಯಾರೂ ಇನ್ಫ್ಲೂಯೆನ್ಸ್ ಆಗಿ ಮಧ್ಯ ಹೋಗಲೇಬಾರ್ದು. ಅವ್ರು ಇವತ್ತು ಕಚ್ಚಾಡ್ತಾರೆ, ನಾಳೆ ಸರಿ ಹೋಗ್ತಾರೆ. ಸೊ ಮನೇಲಿ ಹಾಗೆ ಸಂಜೆ ಕೂತಿದ್ದೆ, ಸತೀಶ್ ಅಂದರು ಹೊರಗಡೆ ಒಂದು ರೌಂಡ್ ಹೋಗಿ ಬರೋಣ ಬಾ ಅಂತ. ಗುರುಮಲ್ಲಪ್ಪನೂ ಕೂಡ ಇದ್ದರು. ನಾನು ಆಗಲೇ ಹೇಳ್ದಾಗೆ ಮಾರ್ಕೆಟ್ಗೆ ಹೋಗಿದ್ರು ಅವರು, ದಿನಸಿ ತರಕಾರಿ ಪ್ರತಿ ಒಂದು ತೊಗೊಂಬರೋಕ್ಕೆ. ಸೊ ಆಯಿತು ಅಂತ ಅಂದ್ಬಿಟ್ಟು ಒಂದು ಬೇರೆ ಟಾಪ್, ಅದೇ ಪ್ಯಾಂಟ್ಗೆ ಒಂದು ಬೇರೆ ಟಾಪ್ ಹಾಕ್ಕೊಂಡು ಚಾರು ಗುರುಮಲ್ಲಪ್ಪ ಹಿಂದೆ, ಗುರುಮಲ್ಲಪ್ಪನ ಬೈಕಲ್ಲಿ, ನಾನು ಸತೀಶ್ ನಮ್ಮ ಗಾಡಿನಲ್ಲಿ ಹೊರಟ್ವಿ. ಎಲ್ಲೋಗ್ತಾಯಿದ್ದೀವಿ ಅಂದರೆ ಅಗ್ರಹಾರಕ್ಕೆ ಹೋಗ್ತಾಯಿದ್ದೀವಿ. ನಂಜುಮಳಗೆ ಸರ್ಕಲ್, ಶ್ರೀ ಹರಿ ಜ್ಯೂಸ್ ಸೆಂಟರ್. ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ಮುರುಗನ್ ಸ್ಟೋರಲ್ಲಿ ಒಂದೆರಡು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡೆ, ಯಾವುದಕ್ಕೂ ಇರಲಿ ಅಂತ. ಹೋಗಿದ ತಕ್ಷಣ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ತಿಂದ್ಬಿಟ್ಟೆ. ಭಯ ಆಗ್ತೈತೆ ಗೈಸ್, ತುಂಬ ಹೊಟ್ಟೆ ನೋವು, ತುಂಬ ತಲೆನೋವು. ಹಾಸ್ಪಿಟ್ಲಿಗಂತೂ ಹೋಗಲಿಲ್ಲ. ನಂತರ ನೆಗ್ಲೆಕ್ಟ್ ಯಾರೂ ಮಾಡಬೇಡಿ. ಬಂದ ತಕ್ಷಣ ಮ್ಯಾಂಗೋ ಜ್ಯೂಸ್, ಈ ಸೀಸನ್ ಮೊದಲನೇ ಮ್ಯಾಂಗೋ ಜ್ಯೂಸ್ ನೋಡಿಬಿಟ್ಟು ನನಗೆ ಅದೇ ಬೇಕು ಅಂತ ಹೇಳಿದೆ. ಯಾಕಂದರೆ ಈ ಸೀಸನಲ್ಲಿ ಒಂದೇ ಮ್ಯಾಂಗೋ ತಿಂದಿದ್ದು ನಾನು 3 days ಬ್ಯಾಕು. ಸೊ ನಂಗೆ ಜ್ಯೂಸ್ ಬೇಕು ಅಂತ ಹಿಡ್ಕೊಂಡೆ. ಸೊ ಅದು ಸ್ಪೆಷಲ್ ಮ್ಯಾಂಗೋ, ಈಗ ನಾವು ಗಡ್ಬಡ್ ತಿಂತೀವಲ್ಲ ಆ ರೀತಿ ಮಾಡಿಕೊಟ್ಟಿದ್ರು ಮ್ಯಾಂಗೋ ಜ್ಯೂಸು. ಸೂಪರಾಗಿತ್ತು. ಚಾರು ಗುರುಮಲ್ಲಪ್ಪ ಇನ್ನೂ ಬಂದೇ ಇರಲಿಲ್ಲ. ಅವ್ರು ಬರೋಷ್ಟರಲ್ಲಿ ನಾನು ತಿನ್ಬಿಡೋಣ ಅಂತ ಬೇಗ ಬೇಗ ತಿಂತಾಯಿದ್ದೆ. ಕೋಲ್ಡು ತಿನ್ನೋಕ್ಕಾಗಲ್ಲ, ಬಿಕಾಸ್ ಆಫ್ ಅವಳು ನೋಡಿದ್ರೆ ಎಲ್ಲ ಕಿತ್ಕೊಂಡ್ಬಿಡ್ತಾಳೆ ಅಂತ. ಹಂಗೇನಿಲ್ಲ, ಅವ್ರ ಪಪ್ಪ ಅವಳು ಏನು ಕೇಳಿದ್ರು ಕೊಡಿಸ್ತಾರೆ. ಸೊ ನನಗಂತೂ ತುಂಬ ಲೈಕ್ ಆಯಿತು. ಆ ಮ್ಯಾಂಗೋದು ಪಲ್ಪಿ ಹಾಗೆ ಹಾಕಿದರು. ಆಮೇಲೆ ಈ ಗಡ್ಬಡಲ್ಲಿ ಹಾಕ್ತಾರಲ್ಲ ಆ ಥರ ಎಲ್ಲನೂ ಹಾಕಿದರು. ತುಂಬ ಇಷ್ಟ ಆಯಿತು. ಅವಳು ಬಂದ ತಕ್ಷಣ ಅವ್ರ ಪಪ್ಪ ಏನು ಬೇಕವ ಅಂತೆಲ್ಲ ಕೇಳ್ತಾಯಿದ್ರು. ನಿಮ್ಗೇನು ಕ್ಯಾರು ಜ್ಯೂಸು, ಮಸಾಲೆ ಪುಡಿ, ಪಾನಿಪುರಿನ ಏನು ಬೇಕು? ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಆಯ್ತು. ಅಮ್ಮ ಎಂತ ಬೇಕು? ಹಾಂ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನಾವು ಗುರುಮಲ್ಲಪ್ಪನ ಅವ್ರು ಬೇರೆಯವರು ಅಂತ ನಾವು ಯಾವತ್ತೂ ಥಿಂಕ್ ಮಾಡಿಲ್ಲ. ನಮ್ಮ ಫ್ಯಾಮ್ಲಿಗಿಂತ ಹೆಚ್ಚಾಗಿ ನೋಡ್ಕೋತೀವಿ. ನಾವೇನು ತಿಂತೀವೋ ಅದನ್ನು ಅವ್ರಿಗೂ ಕೊಡಿಸ್ತೀವಿ. ಸೊ ನಮ್ಮದೊಂಥರ ಬಾಂಡಿಂಗ್ ಗೈಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲ ಅವರು ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತೊಗೊಂಡ್ರು. ನಾನು ದಹಿ ಪುರಿ ತೊಗೊಂಡೆ. ಇಲ್ಲಂತೂ ಸೂಪರಾಗಿ ಮಾಡ್ತಾರೆ ದಹಿ ಪುರಿ. ನನ್ನ ಮಗಳು ಪಾವ್ ಭಾಜಿ ಬೇಕು ಅಂತ ಹೇಳ್ತಾಯಿದ್ಲು, ಸ್ಯಾಂಡ್ವಿಚ್ ಬೇಕು ಅಂತ ಹೇಳ್ತಾಯಿದ್ಲು. ಬಿಕಾಸ್ ಪಾವ್ ಭಾಜಿ ಮಾಡೋರು ಬಂದಿರಲಿಲ್ವಂತೆ, ಹಾಗಾಗಿ ಸ್ಯಾಂಡ್ವಿಚ್ ಲೇಟ್ ಆಗುತ್ತೆ. ಸೊ ಫೈನಲಾಗಿ ಸ್ಯಾಂಡ್ವಿಚ್, ವೆಜ್ ಸ್ಯಾಂಡ್ವಿಚನ್ನ ಮಾಡಿಕೊಟ್ರು. ನಿಜವಾಗ್ಲೂ ಆಸಮಾಗಿತ್ತು. ತುಂಬ ಬಿಸಿ ಆಗಿತ್ತು. ಎಲ್ಲ ತಿಂದ್ಕೊಂಡು ವಿಕ್ಕಿಗೂ ಕೂಡ ಪಾರ್ಸಲ್ ತೊಗೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.